ಒಳಾಂಗಣದಲ್ಲಿ ಸರ್ವಾಂಗೀಣ ಆಟಗಾರ ಕೊಡ್ತಾ ಇದ್ದಾವೆ. ಜೈ ಬಜರಂಗ್ ಬಲಿ ಆರೋಹ ಉಳಿಸಿಕೊಂಡ ಪ್ರಯತ್ನ ಕಾರ್ಯಕ್ರಮದಲ್ಲಿ ಕಾಣಬಹುದಾಗಿದೆ. ಪಂದ್ಯವಿದೆ, ಕರೆ ಕೊಡ್ತಾ ಇದ್ದಾವೆ. ಗೌರವಯುತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತೇವೆ. ರಘುವನ್ನ ದಯವಿಟ್ಟು ಕಾರ್ಯಕ್ರಮದ ಅತಿಥಿಗಳ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವರ್ಣದಾಳಿಯಲ್ಲಿ ಮುಂದಿನ ಕದನಕ್ಕಾಗಿ ನೋಡಿ ತಂಡಗಳಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದಾರೆ. ಜೈ ಬಜರಂಗ್ ಬಲಿ ಆರೋಹವನ್ನು ವಿರುದ್ಧವಾಗಿ ಅಂಕನಾಥೇಶ್ವರ ಕನಕನ ಮರಳಿ ತಾವುಗಳು ಸಿದ್ಧತೆಯಲ್ಲಿರಿ. ಆದೇಶ ಪ್ರತಿದಾಳಿಯ ಸಮಯಗಳನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಜೂನಿಯರ್ ಸೀನಿಯರ್ ತಾರೆಗಳ ಸಮ್ಮೇಳನ ಗದನದ ಒಳಾಂಗಣದಲ್ಲಿದೆ. ಕಿರಣ ಜೂನಿಯರ್ ವಿಭಾಗದ ನ್ಯಾಷನಲ್ ಆಟಗಾರ ಕಿರಣ ದಾಳಿಯಲ್ಲಿ ಪ್ರಮುಖ ಎರಡು ತಂಡಗಳ ಮಧ್ಯೆ ಕದನದ ರೋಚಕ ಅನುಭವಗಳನ್ನ ಉಳಿಸಿಕೊಂಡ ಪ್ರಯತ್ನ. ಕಿರಣ್ ಮರಳುವ ಹಾದಿಯಲ್ಲೇ ಉದಯ ಸುಬಂದಿಗಳ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಿದ್ದಾರೆ. ದುಷ್ಯಂತ್ ರಾಜು ಗೊಂಜಾಂ ತಮ್ಮನೆಗಳ ಕಾರ್ಯಕ್ರಮಕ್ಕೆ ಅತ್ಯಂತ ಆದರಣೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಈ ಕ್ರೀಡಾಕೂಟದ ಅನೇಕ ಅತಿಥಿ ಗಣ್ಯರುಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕಾಣಬಹುದಾಗಿದೆ. ಪ್ರತಿಷ್ಠಿತ ಪಂದ್ಯಾವಳಿಯ ಪ್ರತಿಯೊಂದು ಕ್ಷಣಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಅನೇಕ ಆಟಗಾರರು ನಮ್ಮ ಜೊತೆಗೆ ಬೆದರಿಕೋಟೆ ಗೋಪಾಲಪುರ ತಂಡಗಳ ಮಧ್ಯೆ ಅತ್ಯಂತ ನಿರೀಕ್ಷೆಯ ಕಬಡ್ಡಿಯ ಹೋರಾಟದಲ್ಲಿ ಪಂದ್ಯವಿದೆ. ಪ್ರತಿರೋಧದ ಪರಿಣಾಮಕಾರಿ ಹೆಜ್ಜೆಗಳನ್ನು ಕಾಣಬಹುದಾಗಿದೆ. ಮೆಲ್ಲ ಮೆಲ್ಲನೆ ಹಿಡಿತಗಳ ಯೋಜಿತವಾದ ಕಬಡ್ಡಿ. 4-3 ಬೆದರಿಕೋಟೆ ಮುನ್ನಡೆಯಲ್ಲಿ 1 ಅಂಕದ ಅಂತರ. ಕಿರಣ ಆಕ್ರಮಣದಲ್ಲಿ ರಂಜಿತೆಯ ಸ್ಪಷ್ಟ ನಿರ್ಧಾರಗಳ ಮೂಲಕ ಹೋರಾಟದ ಅವಧಿ, ಪರಿಣಾಮಕಾರಿ ಹೆಜ್ಜೆ, ಪರಿಪೂರ್ಣ ಸಮಯಗಳ ಮೂಲಕ ಪಂದ್ಯ ಮುಂದುವರಿಸಿಕೊಳ್ಳುತ್ತಾರೆ. ಅತ್ಯಂತ ನಿರೀಕ್ಷೆಯ ಹೆಜ್ಜೆಯ ಕಬಡ್ಡಿಯನ್ನು ಕಾಣಬಹುದಾಗಿದೆ. ಆದೇಶ ಅದ್ಭುತ ಆಟ ಅಂಕಣದಲ್ಲಿ ಪರಿಣಾಮಕಾರಿ ಹೆಜ್ಜೆ ಕಿರಣದ ಮೂಲಕ ಮುಂದುವರಿತಾರೆ. ಮಾಡುವಿಲ್ಲವೇ ಬಡಿದಾಳಿ ಮುಂದುವರಿದಾಗ ಕದನದಲ್ಲಿ ನಿರಂತರ ಅಂಕಗಳ ಬೇಟೆಯನ್ನು ಮುಂದುವರಿಸಿಕೊಳ್ಳುತ್ತಾರೆ. ಕದನದಲ್ಲಿ ಮುಂದಿನ 5-4 ಪಂದ್ಯ. ಮುಂದಿನ ಕದನಕ್ಕಾಗಿ ತಂಡ ಸಿದ್ಧತೆಯಲ್ಲಿ ಜೈ ಬಜರಂಗ್ ಬಲಿ ಆರೋಹಲ್ಲಿ ಅಂಕನಾಥೇಶ್ವರ ಕನಗನ ಮರಳಿ ಮುಂದಿನ ಕದನಕ್ಕಾಗಿ
ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಬಹು ನಿರೀಕ್ಷಿತವಾಗಿರುವಂತಹ ಹೆಜ್ಜೆ ಹೋರಾಟದಲ್ಲಿ ಮುಂದುವರಿಯುತ್ತಾ ಇದೆ. ಪ್ರತಿಷ್ಠಿತ ಪಂದ್ಯಾವಳಿಯ ನಾಲ್ಕು ಪಟ್ಟೆಗಳ ಮಧ್ಯೆ ಮಾದೇಶ್ವರ ಆಳಿಯಲ್ಲಿ ಬಿದಿರಿಕೋಟೆಯ ಪರವಾಗಿ ಪರಿಣಾಮಕಾರಿ ಹೆಜ್ಜೆಯ ಯಶಸ್ವಿಯಾಗಿರುವ ಆಟದ ಅವಧಿ ರಣಾಂಗಣದಲ್ಲಿ ಅದ್ಭುತವಾದ ಬರಲಿದೆ. ಮಾದೇಶ ಮಾತಾಡ್ತೀವಿ. 12-4 in favor of ಬಿದಿರುಕೋಟೆ. ಆಟಗಾರರಲ್ಲಿ ಒಂದು ಸುವಿನಯ ವಿನಂತಿ ಇದೆ. ಸೊ ಈ ದಿನ ಕ್ವಾರ್ಟರ್ ಫೈನಲ್ ಹಂತದವರೆಗಿನ ಸ್ಪರ್ಧೆಗಳು ಸಂಪನ್ನಗೊಳ್ಳುತ್ತದೆ. ನಾಳೆ ಸಂಜೆಯ 4 ಗಂಟೆಯ ವೇಳೆಗೆ ಸೆಮಿಫೈನಲ್ ಮತ್ತು ಫೈನಲ್ ಕದನಗಳಿಗೆ ಕರೆ ಕೊಡ್ತಾ ಇದ್ದೇವೆ. ಹಾಗಾಗಿ 3 ದಿನಗಳ ಕಾಲ ನಿಮಿಷ 4 ಗಂಟೆಗೆ ಸರಿಯಾಗಿ ಸೆಮಿಫೈನಲ್ ಮತ್ತು ಫೈನಲ್ ಕದನಗಳು. ಮಳೆ ಬಂದರೆ ಈ ಅಂಕಣದಲ್ಲಿ ಕಬಡ್ಡಿ ಮುಂದುವರಿಯಲಿದೆ. ಮಳೆಯ ಅಭಾವವಾಗಿ ಮಳೆ ಬರದೆ ಹೋದಲ್ಲಿ ಪ್ರತಿಯಂತೆ ಆ ಅಂಕಣದಲ್ಲಿ ಮಣ್ಣಿನ ಅಂಕಣದಲ್ಲಿ ಕಬಡ್ಡಿ ಆಯೋಜನೆ ಆಗಲಿದೆ. ಹಾಗಾಗಿ ಆಟಗಾರರೇ ಎಲ್ಲದಕ್ಕೂ ಸಿದ್ಧರಾಗಿ ಸೆಮಿಫೈನಲ್ ಪ್ರವೇಶವನ್ನು ಮಾಡುವ ತಂಡಗಳು ನಾಳೆ 4 ಗಂಟೆಯ ಸಮಯಕ್ಕೆ ಸರಿಯಾಗಿ ಅಂಕಣದಲ್ಲಿ ಸಿದ್ಧವಾಗಿರಬೇಕು. ಆಟಗಾರರೆಲ್ಲರೂ ಕೂಡ ಇದು ಸೂಚನೆ ನಮ್ಜಾಮ್ ಯುವಕ ಸಂಘದ ವತಿ. ಕೇರಳ ಜೂನಿಯರ್ ನ್ಯಾಷನಲ್ ಕೇರಳ ಅದ್ಭುತವಾದಂತಹ ಆಟದ ಮೂಲಕ ಅಂಕಣದಲ್ಲಿ ಹೋರಾಟದ ಕಿಚ್ಚು ಹಚ್ಚಬಲ್ಲ ಬಿದಿರುಕೋಟೆ ಗೋಪಾಲಪುರ ತಂಡಗಳ ಮಧ್ಯೆ 13-6 ಬಿದಿರುಕೋಟೆ ಮುನ್ನಡೆಯಲಿದೆ. ಮರಳಬಹುದೇ ಕದನದಲ್ಲಿ ರಣಾಂಗಣದ ಲಾಸ್ಟ್ ಪಾಯಿಂಟ್ ಅಂತಿಮ 5 ನಿಮಿಷಗಳ ಅವಧಿಯ ಆಟ ಬಾಕಿದೆ. ವರುಣದ ಹಳ್ಳಿಯಲ್ಲಿ ಆಳ್ವಾಸ್ ಕಾಲೇಜ್ ಮೂಡುಬಿದಿರೆಯ ವಿದ್ಯಾರ್ಥಿಯಾಗಿ ದಕ್ಷಿಣ ಕರಾವಳಿಯ ಅದ್ಭುತವಾದಂತಹ ಸರ್ವಾಂಗೀಣ ಆಟಗಾರ ವರುಣನ ಬಂಧನ. ತೇಜು ಅದ್ಭುತವಾದ ಟ್ಯಾಕಲ್ ಕ್ಷಣದಲ್ಲಿಯೇ ಪ್ರತಿರೋಚಕತೆಯ ಸಮಯಗಳನ್ನು ಮುಂದುವರಿಸಿಕೊಳ್ಳುತ್ತಾರೆ. ಜೈ ಬಜರಂಗಬಲಿ ಆರವಲ್ಲಿ ಅಂಕನಾಥೇಶ್ವರ ಕನಗನ ಮರಳಿ. ಈ ಮುಂದಿನ ಕದನಕ್ಕಾಗಿ ತಾವುಗಳು ಸಿದ್ಧಗೊಳ್ಳುವಂತೆ ತಮ್ಮಲ್ಲಿ ವಿಜ್ಞಾಪನೆ ಇದೆ. ಹಿಂಗಿದ್ರೆ 5 ಗಂಟೆ
ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಲಾಸ್ಟ್ 4 ಮಿನಿಟ್ಸ್ ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಅದ್ಭುತವಾದ ಮರಳು ಬಗ್ಗೆ ಅಚೀವ್ಮೆಂಟ್ಸ್ ಮಲ್ಟಿಪಲ್ ಅಂಕ ಬೆಲ್ಲನೆ ಪಂದ್ಯದಲ್ಲಿ ಮರಳುತ್ತಾ ಇದೆ ಗೋಪಾಲಪುರ. ಥರ್ಡ್ ರೈಟ್ 14-8 ಪಂದ್ಯ 6 ಅಂಕಗಳ ಅಂತರ. ಕದನ ರಣಾಂಗಣದಲ್ಲಿ ನವಗುಡುವ ಪರಿಣಾಮಗಳ ಹಾದಿಯಲ್ಲಿದೆ. ಹೋರಾಟದ ನಿರೀಕ್ಷೆಗಳ ಎಚ್ಚರವನ್ನ ಗಳಿಸಿಕೊಳ್ಳಬಲ್ಲದೆ ಪಂದ್ಯ ಅಂಕಣ 15-8 ಪ್ರಬಲತೆ ಪಂದ್ಯದಲ್ಲಿ ಮುಂದುವರಿತಾರೆ. ವರುಣನ ಮೂಲಕ ದಾಳಿದೆ. ಅತಿಥಿ ಅಭ್ಯಾಗತರುಗಳ ಸಮ್ಮಿಲಿತವಾದಂತಹ ಪ್ರದರ್ಶನಗಳ ಮೂಲಕವಾಗಿ ಕಾರ್ಯಕ್ರಮದಲ್ಲಿ ಆಟಗಾರರ ಅದ್ಭುತವಾದ ನಿರೀಕ್ಷೆಯ ಹೆಜ್ಜೆಯ ಕಬಡ್ಡಿ. ವರುಣ ಹೊರಭಾಗದಲ್ಲಿ ವರುಣ, ಒಳಭಾಗದಲ್ಲಿ ದಾಳಿಯಲ್ಲಿ ವರುಣ. ಲಾಸ್ಟ್ 3 ಮಿನಿಟ್ಸ್ ಮುಗಿದ ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಬಾಬು ಸೋಲು ಟ್ಯಾಕಲ್ಗೆ ಪ್ರಯತ್ನ, ತಪ್ಪುಗಳ ಪುನರಾವರ್ತನೆ. ಗೋಪಾಲಪುರ ನಿರಂತರ ತಪ್ಪುಗಳನ್ನು ಮಾಡ್ತಾರೆ. ಬಿದಿರುಕೋಟೆ ತೇಜು ಪ್ರಯತ್ನ ಯಶಸ್ವಿಯಾದ ಅಂಕದ ಗಳಿಕೆಯೊಂದಿಗೆ ಕಿರಣ. ಮರಳುವ ವೇಳೆಯಲ್ಲಿ ರಕ್ಷಿತ್ ಬಾಬು ದಾಳಿಯಲ್ಲಿ ಹುಸೇನ್ ಮಾಡಿತು. ಲಾಸ್ಟ್ 2 ಮಿನಿಟ್ಸ್ ಮುಗಿದ ಕೊನೆಯ 2 ನಿಮಿಷಗಳ ಅವಧಿಯ ಪಂದ್ಯ ಬಾಕಿ ಇದೆ. ಕದನ ಬಾಬು ಬಂಧನ. ತಂಡದ ಆಟಗಾರರು ದಯವಿಟ್ಟು ಅಗ್ರವನೇ ಮೆಲ್ಲನೆ ಕದನದಲ್ಲಿ ರೋಚಕತೆ ಕಡೆಗೆ ಮರಳದಾದ ಪಂದ್ಯ ಮೆಲ್ಲನೆ ಹಾದಿಗಳ 16-12. ಪಂದ್ಯ ಯಾವ ಹಂತಕ್ಕೆ ಬರಲಿದೆ? ಡಿಪೆಂಡರ್ಗಳ ಸಾಕ್ಷಿಕದಲ್ಲಿ ಆ ಪಂದ್ಯಕ್ಕೆ ಪ್ರತಿ ದಾಳಿಯಲ್ಲಿ ಹೋರಾಟದ ಅವಧಿ ಸುಮ ಟ್ಯಾಕಲ್ ಝೋನ್ ಆಗಿದೆ. ವರುಣ ದಾಳಿಯಲ್ಲಿ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷ ಅಂಕ ಬಂದರೆ ಬಿದಿರುಕೋಟೆ ಅಂತಿಮ ಆಟಗಾರ. ಪರಿಣಾಮ ಪಂದ್ಯ 13-16 ಏನಾಗಲಿದೆ ಹೋರಾಟ. ಅಂತಿಮ ಆಟಗಾರ ದಾಳಿಯಲ್ಲಿ ಬಿದಿರುಕೋಟೆಯ ಪರವಾಗಿ ಪ್ರಬಲತೆ 16-8 16ರ ಸಮಬಲದಲ್ಲಿ. ಇದು ಡೂ ಆರ್ ಡೈ ಅಲ್ಲ, ಆದರೆ ಪಂದ್ಯದಲ್ಲಿ ಇದು ಡೂ ಆರ್ ಡೈ ಆಗಿರಲಿದೆ. 16-16ರಲ್ಲಿ ವರುಣ ಆಳ್ವಾಸಿನ ವರುಣ ಸ್ಥಳೀಯ 17-16 ಉದಯ ದಾಳಿಯಲ್ಲಿ ಉದಯ 17ರ ಸಮಬಲದಲ್ಲಿದ್ದ ಪಂದ್ಯ. ಬ್ಯಾಕ್ ಟು ದ ಆಕ್ಷನ್. ವರುಣ ಎಂತ ಪಂದ್ಯ! ಪ್ರತಿ ಪ್ರೇಕ್ಷಕರನ್ನ What an entertainment! What an entertainment!